Dear students, welcome back to Shumurthy's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು SSLC ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂದರೆ ಪ್ರಥಮ ಭಾಷೆ ಕನ್ನಡದು ಡಿಪಾರ್ಟ್ಮೆಂಟ್ ಕಡೆ ಬಿಟ್ಟಿರುವಂತಹ ಮೊದಲನೇ ಮಾಡೆಲ್ ಕ್ವೆಶ್ಚನ್ ಪೇಪರ್ಗೆ ವಿತ್ ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಇನ್ನು ಮುಂದೆ ನಿಮಗೆ SSLC ರಿಲೇಟೆಡ್ ವಿಡಿಯೋಸ್ ಎಲ್ಲ ಬರುತ್ತೆ. ಆ ಒಂದು ವಿಡಿಯೋಸ್ನ ನೀವು ನೋಡಬೇಕು, ಒಳ್ಳೆ ಪರ್ಸೆಂಟೇಜ್ನ ಸ್ಕೋರ್ ಮಾಡಬೇಕು ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಏನು ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಇಲ್ಲಿ ನೀವು ಮೊದಲನೇ ಕ್ವೆಶ್ಚನ್ನ ನೋಡೋದಾದರೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗದ ಪಂಚಮ ಅಕ್ಷರಗಳು ಯಾವುದು? ಆಪ್ಷನ್ ಸಿ ಇಲ್ಲಿ ನಿಮಗೆ ಕರೆಕ್ಟಾಗಿರುತ್ತೆ, ಅನುನಾಸಿಕ. ಪಂಚಮಿ ವಿಭಕ್ತಿಯ ಕಾರ್ಯಕರ್ತೃವಿದು ಅಪದನ ಮತ್ತು ಏನು ವಿಭಕ್ತಿ ಪ್ರತ್ಯಯ ಇದೆ ಅದ್ರನ್ನ ನಾನು ತುಂಬ ಸಿಂಪಲ್ ವೇನಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ದೇವರು ನಿಮಗೆಲ್ಲರಿಗೂ ಶುಭ ಉಂಟು ಮಾಡಲಿ. ಗೆರೆ ಎಳೆದ ಪದದ ಕ್ರಿಯಾರೂಪ. ಗೆರೆ ಏನು ಅಂಡರ್ಲೈನ್ ಮಾಡಿದ್ದಾರೆ ಇದ್ರದ್ದು ಕ್ರಿಯಾರೂಪ ಬರಿಬೇಕು ನೀವು. ಆಪ್ಷನ್ ಎ ಕರೆಕ್ಟಾಗಿರುತ್ತೆ. ಹಾಗೆ ನಾಲ್ಕನೇ ಕ್ವೆಶನ್ನುಗೆ ಯಾವ ಒಂದು ಸಮಾಸ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ, ಚಕ್ರಪಾಣಿ ಅಂತ ಬರಿಬೇಕು. ನೆಕ್ಸ್ಟು ಐದನೇ ಕ್ವೆಶನ್ನು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ. ಸೊ ಯಾವುದಾಗಿರುತ್ತೆ? ಸಂಯೋಜಿತ ವಾಕ್ಯ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾನು ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮಾಡೆಲ್ ಕ್ವೆಶ್ಚನ್ ಪೇಪರು ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ನಾನು ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟನ್ನು ನೀವು ತುಂಬ ಚೆನ್ನಾಗಿ ಓದ್ಕೊಂಡ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡ್ತೀರಾ. ಸೊ ಆ ವಿಡಿಯೋಸ್ ಎಲ್ಲ ನಿಮಗೆ ಸಿಗಬೇಕು ಅಂತಂದರೆ ಏನು ಮಾಡಬೇಕು? ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ಒಂದು PDF ಏನಿದೆ ಅದನ್ನು ನಾನು ಫ್ರೀಯಾಗಿ ಕೂಡ ನಿಮಗೆ PDF ಕೊಡ್ತೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ, ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಹಾಗೆ ಯಾರೆಲ್ಲ SSLC ಎಕ್ಸಾಮ್ ಬರಿತಾ ಇದ್ದೀರಾ ಎಲ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ, ಓಕೆನಾ? ಅಥವಾ ಇಲ್ಲಿ ನೀವು ಶಿವಮೂರ್ತಿಸ್ ಅಕಾಡೆಮಿ SSLC ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಥವಾ ನೀವು ಶಿವಮೂರ್ತಿಸ್ ಅಕಾಡೆಮಿ SSLC ಮ್ಯಾಥ್ಸ್, ಶಿವಮೂರ್ತಿಸ್ ಅಕಾಡೆಮಿ SSLC ಇಂಗ್ಲೀಷ್ ಆ ರೀತಿಯಾಗಿ ನೀವು ಸರ್ಚ್ ಮಾಡಿದರೆ ಸೊ ಅದ್ರ ರಿಲೇಟೆಡ್ ನೋಡಿ. SSLC ಮಿಡ್ ಟರ್ಮ್ ಎಕ್ಸಾಮ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, 10ನೇ ತರಗತಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಈ ರೀತಿಯಾಗಿ ನಿಮಗೆ ಪ್ರತಿಯೊಂದು SSLC ರಿಲೇಟೆಡ್ ವಿಡಿಯೋಸು ಓಪನ್ ಆಗುತ್ತೆ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. PDF ಆಗಲಿ ಹಾಗೆ SSLC ರಿಲೇಟೆಡ್ ವಿಡಿಯೋಸ್ ಆಗಲಿ ಯಾವ ರೀತಿಯಾಗಿ ನೋಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಯೂಟ್ಯೂಬ್ನ ಓಪನ್ ಮಾಡಿ ಇಲ್ಲಿ ನೀವು ಶಿವಮೂರ್ತಿಸ್ ಅಕಾಡೆಮಿ SSLC ಅಂತ ಸರ್ಚ್ ಮಾಡಿ, ಓಕೆನಾ? ಸರ್ಚ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಸಿಗತ್ತೆ. ನೀವು ಇಲ್ಲಿ ನೋಡ್ಬೋದು SSLC ರಿಲೇಟೆಡ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಇವಾಗ ನೀವು ನಮ್ಮ ಚಾನಲ್ಗೆ ಅಥವಾ ಇಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ನೋಡಿ, ಇಲ್ಲಿ SSLC ಒಂದು ನಿಮಿಷ ನೋಡಿ, ಇಲ್ಲಿ SSLC ಎಕ್ಸಾಮ್ 2024 ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇದೆ. ಸೊ ಈ ಒಂದು ನಮ್ಮ ಶಿವಮೂರ್ತಿಸ್ ಅಕಾಡೆಮಿ ಏನಿದೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಕ್ಲಿಕ್ ಮಾಡಿ, ಓಕೆನಾ? ನಮ್ಮ ಒಂದು ಚಾನಲ್ ಮೇಲೆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಓಪನ್ ಮಾಡಿದರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಂತರ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವಿಲ್ಲಿ ಗಮನಿಸ್ಬೋದು SSLC ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇದೆ. ನಾನು ಎಲ್ಲಿ PDF ಅಪ್ಲೋಡ್ ಮಾಡಿರ್ತೀನಿ ಅಂತಂದರೆ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ವಾ? ಒಂದು ನಿಮಿಷ, ನೀವಿಲ್ಲಿ ಗಮನಿಸ್ತಾ ಇದ್ದೀರಲ್ಲ ಮೋರ್ ಅಂತ ಏನಿದೆ, ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿಯಾಗಿ ಓಪನ್ ಮಾಡುತ್ತೆ. ಅಗೇನ್ ನಿಮಗೆ ಇಲ್ಲಿ ಏನು ಮೋರ್ ಅಂತ ಕಾಣಿಸ್ತಾ ಇದೆ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಮತ್ತು ವಾಟ್ಸಪ್ ಲಿಂಕು ಕೂಡ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಟೆಲಿಗ್ರಾಮ್ ಮೇಲೆ ಹೋಗ್ತೀರಾ, ಅಲ್ಲಿ ನಾನು ಫ್ರೀಯಾಗಿ PDF ಹಾಕಿರ್ತೀನಿ. ಈ ರೀತಿಯಾಗಿ ನೀವು PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮಿಗೆ ಓದ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ನೀವು ಎಲ್ಲದೂ ಕೂಡ ಸರ್ಚ್ ಮಾಡ್ಕೋಬೋದು.